ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮ ಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಅಕ್ಷರ ಬ್ರಹ್ಮ ಯೋಗದ 7ನೇ ಶ್ಲೋಕವನ್ನು ಮನನ ಮಾಡೋಣ. ಮೊದಲು ಪಠಣ ಮಾಡೋಣ. ಸಾವಿತ್ರಿಜಿ, ನಾವು ಈ ಶ್ಲೋಕವನ್ನ ಕಲಿಯೋಣ. ಓಕೆ ಮೇಡಮ್. ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಾಮನುಸ್ಮರ ಯುಧ್ಯ ಚ ಮಾಮನುಸ್ಮರ ಯುಧ್ಯ ಚ ಮಯಿ ಅರ್ಪಿತ ಮನೋ ಬುದ್ಧಿರ್ ಮಯಿ ಅರ್ಪಿತ ಮನೋ ಬುದ್ಧಿರ್ ಮಯಿ ಅರ್ಪಿತ ಮನೋ ಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಂ ಮಾಮೇ ವೈಶ್ಯಸ್ಯ ಸಂಶಯಂ ಮಾಮೇ ವೈಶ್ಯಸ್ಯ ಸಂಶಯಂ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯಿ ಅರ್ಪಿತ ಮನೋ ಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಂ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯಿ ಅರ್ಪಿತ ಮನೋ ಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಂ. ಧನ್ಯವಾದಗಳು ಸಾವಿತ್ರಿಜಿ. ಇದರ Thank you, ಅರ್ಥವನ್ನು madam. ತಿಳಿದುಕೊಳ್ಳೋಣ. ಆದುದರಿಂದ ಎಲ್ಲ ಕಾಲದಲ್ಲಿಯೂ ನನ್ನನ್ನೇ ಸ್ಮರಿಸುತ್ತಿರೋ ಮತ್ತು ಯುದ್ಧ ಧರ್ಮಬದ್ಧ ಕರ್ತವ್ಯ ಮಾಡು. ನನಗೆ ಮನಸ್ಸು ಬುದ್ಧಿಗಳನ್ನು ಸಮರ್ಪಿಸಿ ಕರ್ತವ್ಯ ಮಾಡಿದಾಗ ನನ್ನನ್ನೇ ಹೊಂದುವೆ, ಇದರಲ್ಲಿ ಸಂಶಯವಿಲ್ಲ. ಇದರ ಪದಶಃ ಅರ್ಥ ತಸ್ಮಾತ್, ಆದ್ದರಿಂದ, ಸರ್ವೇಷು ಎಲ್ಲ, ಕಾಲೇಶು ಸಮಯದಲ್ಲಿ, ಮಾಂ ನಾನು, ಅನುಸ್ಮರ ನೆನಪಿಡು, ಯುದ್ಧ ಹೋರಾಟ, ಚ ಮತ್ತು, ಮಯಿ ನನಗೆ, ಅರ್ಪಿತ ಅರ್ಪಣೆ ಮಾಡಿದ, ಮನಃ ಮನಸ್ಸು, ಬುದ್ಧಿ ಬುದ್ಧಿ, ಮಾಂ ನನಗೆ, ಏವ ಖಂಡಿತವಾಗಿ, ಯೇಷ್ಯಸಿ ನೀನು ಸಾಧಿಸುವೆ, ಅಸಂಶಯ ನಿಸ್ಸಂಶಯವಾಗಿ. ಹೀಗೆ ಪದಶಃ ಅರ್ಥವನ್ನ ಕೊಟ್ಟಿದ್ದಾರೆ, ಅದನ್ನು ತಿಳಿದುಕೊಂಡಿದ್ವಿ. ನಾವು ಈಗ ಮನನ ಕಾರ್ಯವನ್ನ ಪ್ರಾರಂಭಿಸೋಣ. ಸಾವಿತ್ರಿಜಿ, ಇದರ ಅರ್ಥವನ್ನ ನೀವು ತಿಳಿಸ್ಕೊಡ್ತೀರಾ? ಓಕೆ ಮೇಡಮ್. ಇಲ್ಲಿ ನಾವು ಕರ್ಮವನ್ನು ಮಾಡುತ್ತಿರುವಾಗಲೇನೆ ಅಥವಾ ಕರ್ಮವನ್ನು ಮಾಡುತ್ತಲೇ ಹೇಗೆ ಭಗವಂತನನ್ನು ಪಡೆಯಲು ಸಾಧ್ಯ ಅಂತ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಅಂದ್ರೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸವೂ ಇದು ಇಲ್ಲಿ ಭಗವಂತನ ಆರಾಧನೆಯಾಗಿರಬೇಕು ಅಂತ. ಅದಕ್ಕೆ ನಾವು ಅಂದ್ರೆ ಕರ್ಮದಲ್ಲಿಯೇ ನಾವು ಭಗವಂತನನ್ನು ಕಾಣಬೇಕು ಅಂತ. ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳುತ್ತಾನೆ, ಅಂದ್ರೆ ನೀನು ಯಾವಾಗಲೂ ಯುದ್ಧ ಮಾಡುವಾಗ ನನ್ನನ್ನೇ ಸ್ಮರಿಸು ಅಂತ. ಅಂದ್ರೆ ನನ್ನನ್ನೇ ಸ್ಮರಿಸು ಅಂದ್ರೆ ನಿನ್ನ ಮನಸ್ಸು ಮತ್ತು ಬುದ್ಧಿಯನ್ನು ನನಗೆ ಅರ್ಪಿಸಿ ನೀನು ಯುದ್ಧ ಮಾಡು ಅಂತ. ನನ್ನಲ್ಲಿ ಕೇಂದ್ರೀಕೃತ ಮಾಡು, ಬೇರೆ ವಿಚಾರಗಳನ್ನು ಮಾಡಬೇಡ. ನೀನು ನಿನ್ನ ಮನ ಬುದ್ಧಿಯನ್ನು ನನಗೆ ಅರ್ಪಿಸಿ ಅಥವಾ ನನ್ನನ್ನೇ ಸ್ಮರಿಸುತ್ತಾ ನೀನು ಯುದ್ಧವನ್ನು ಮಾಡು. ಅಂದ್ರೆ ಇಲ್ಲಿ ಯುದ್ಧದಲ್ಲಿ ಯಾರು ಯಾವಾಗ ಬೇಕಾದ್ರೂ ಸಾಯಬಹುದು. ಅಂದ್ರೆ ಅಲ್ಲಿ ಅಂದ್ರೆ ಸಾವು ಯಾವಾಗ ಬೇಕಾದ್ರೂ ಬರ್ಬೋದು. ಯುದ್ಧವನ್ನು ಯಾರು ಬೇಕಾದ್ರೂ ಗೆಲ್ಲಬಹುದು ಅಥವಾ ಸೋಲಬಹುದು. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಕೂಡ ದಿನನಿತ್ಯ ನಮ್ಮ ಮನಸ್ಸಿನ ಒಳಗೆ ಮತ್ತು ನಮ್ಮ ಹೊರಗೆ ಅನೇಕ ಯುದ್ಧಗಳು ನಡೆಯುತ್ತಲೇ ಇರುತ್ತವೆ ಅಂತ. ಅಂದ್ರೆ ನಾವು ಕೂಡ ದಿನನಿತ್ಯ ಈ ಯುದ್ಧವನ್ನು ಅಥವಾ ಈ ಯುದ್ಧದಲ್ಲಿ ಭಾಗಿಯಾಗಿರ್ತೇವೆ ಅಂತ. ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ದ್ವಂದ್ವಗಳಿರುತ್ತವೆ. ಅನೇಕ ದ್ವಂದ್ವಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಯಾವುದನ್ನು ಮಾಡಿದ್ರೆ ಸರಿ, ಯಾವುದು ತಪ್ಪು ಅಂತ ನಾವು ಅಲ್ಲಿಯೂ ಗೊಂದಲದಲ್ಲಿಯೂ ಸಿಕ್ಕಾಕೊಂಡು ಅದು ಒಂದು ರೀತಿಯ ಯುದ್ಧವೇ ಆಗಿರುತ್ತದೆ ಅಂತ. ನಮ್ಮ ದೇಹದ ಮನಸ್ಸಿನ ಒಳಗಡೆ ನಡೆಯುವಂತ ಯುದ್ಧ. ಹೊರಗಡೆಯೂ ಕೂಡ ಅನೇಕ ನಾವು ಸನ್ನಿವೇಶಗಳನ್ನು ನಾವು ಎದುರಿಸ್ತೇವೆ. ಅಲ್ಲಿಯೂ ಹೊರಗಡೆ ಅಂದ್ರೆ ಬಾಹ್ಯ ಪ್ರಪಂಚದಲ್ಲಿ ಕೂಡ ಅಲ್ಲಿ ಅನೇಕ ಯುದ್ಧದ ಸನ್ನಿವೇಶಗಳು ಬರುತ್ತವೆ ಅಥವಾ ಅನೇಕ
ನಮಗೆ ಅನೇಕ ಸನ್ನಿವೇಶಗಳನ್ನು ನಾವು ಎದುರಿಸಬೇಕಾಗುತ್ತೆ ಅಂತ. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಕೂಡ ಸಾವು ಯಾವಾಗ ಬರುತ್ತೆ ಅನ್ನೋದು ಖಚಿತ ಆಗಿರುವುದಿಲ್ಲ ಅಂತ. ಇಲ್ಲಿ ಯುದ್ಧದಲ್ಲಿ ಯಾರು ಯಾವಾಗ ಬೇಕಾದ್ರೂ ಹೇಗೆ ಸಾಯಬಹುದು, ಅದೇ ರೀತಿ ನಾವು ಕೂಡ ಯಾವಾಗ ಬೇಕಾದ್ರೂ ಸಾಯಬಹುದು. ಇಲ್ಲಿ ಅಂದ್ರೆ ಇಂಥದೇ ಟೈಮ್ಗೆ ಬರುತ್ತೆ ಅಥವಾ ಇಲ್ಲಿ ನಾವು ಅದರ ಡೆಫಿನಿಟ್ ಆಗಿ ನಾವು ಅದರ ಸಮಯವನ್ನು ನಿಗದಿಪಡಿಸಿರುವುದಿಲ್ಲ ಅಂತ. ಹೀಗೆ ನಾವು ನಮ್ಮ ಸಾವು ಯಾವ ಖಚಿತವಾಗಿರುತ್ತೆ, ಆದ್ರೆ ಯಾವಾಗ ಬರುತ್ತೆ ಅನ್ನೋದು ಖಚಿತವಾಗಿರಲ್ಲ. ಹೀಗೆ ನಾವು ಕರ್ಮವನ್ನು ಮಾಡುತ್ತಲೇ, ಅಂದ್ರೆ ನಾವು ಈ ಕರ್ಮವನ್ನು ಬಿಡಬಾರದು ಅಂತ. ಕರ್ಮನೇ ಮುಖ್ಯ. ನಾವು ಮಾಡುವ ಯಾವುದೇ ಕೆಲಸ ಮಾಡ್ತಿರ್ಲಿ ಆ ಕೆಲಸ ಮುಖ್ಯ ಅಂತ, ಅದನ್ನು ಮಾಡಲೇಬೇಕು ಅಂತ. ಆದ್ರೆ ಮಾಡುತ್ತಿರುವಾಗ ನಾವು ಭಗವಂತನನ್ನು ಸ್ಮರಿಸುತ್ತಾ ಮಾಡಬೇಕು ಅಂತ. ಅಂದಾಗ ಮಾತ್ರ ನಾವು ಅವನನ್ನು ಸೇರಲು ಸಾಧ್ಯ ಅಂತ. ಆದ್ರೆ ಅಂದ್ರೆ ಅರ್ಪಣಾ ಭಾವದಿಂದ ನಾನು ಮಾಡಿದುದೆಲ್ಲವೂ ಭಗವಂತನಿಗೆ ಸಮರ್ಪಣೆ ಅಂತ ನಾವು ಇಲ್ಲಿ ಸಮರ್ಪಣಾ ಭಾವದಿಂದ ಮಾಡಬೇಕು. ಅದರ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ನಾನು ಮಾಡಿದೆ, ಇದನ್ನು ನಾನೇ ಮಾಡಿದ್ದು ಅಂತ ಅಹಂಕಾರದಿಂದ ನಾವು ಆ ಕೆಲಸವನ್ನು ಮಾಡಬಾರದು ಅಂತ. ಅಂದ್ರೆ ಇಲ್ಲಿ ಮಾಡುತ್ತಿರುವ ನಾನು ನಿಮಿತ್ತ ಮಾತ್ರ, ಆದ್ರೆ ಇದನ್ನು ಮಾಡಿಸುವವನು ಭಗವಂತ, ನಾನು ನಿಮಿತ್ತ ಮಾತ್ರ. ಮತ್ತು ಈ ಮಾಡಿದ ಕರ್ಮದ ಫಲ ಕೂಡ ಆ ಭಗವಂತನಿಗೆ ಅರ್ಪಣೆ ಅಂತ ಮಾಡಿದಾಗ ನಾವು ಇಲ್ಲಿ ಕರ್ಮ ಬಂಧನದಲ್ಲಿ ಸಿಲುಕುವುದಿಲ್ಲ ಅಂತ. ಆದ್ರೆ ನಾನೇ ಮಾಡಿದೆ ಅಂತ ನಾವು ಅಹಂಕಾರವನ್ನು ಇಟ್ಕೊಂಡು ಮಾಡಿದರೆ ಅಲ್ಲಿ ಕರ್ಮ ಬಂಧನದಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಅದ್ರ ಫಲ ನಮ್ಗೆ ಬರುತ್ತೆ. ಪುನಃ ನಾವು ಯಾವುದೇ ತಪ್ಪು ಕೆಲಸ ಮಾಡಿರ್ಬೋದು ಅಥವಾ ಒಳ್ಳೆ ಕೆಲಸ ಮಾಡಿರ್ಬೋದು, ಅದ್ರ ಫಲವನ್ನು ಅಲ್ಲಿ ನಾವು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡು ಮತ್ತೆ ನಾವು ಪುನಃ ಅದನ್ನು ಅನುಭವಿಸಲು ಮತ್ತೆ ಪುನಃ ಹುಟ್ಟು ಸಾವನ್ನ ನಡುವೆ ಚಕ್ರದಲ್ಲಿ ಸಿಕ್ಕಾಕೊಂಡು ಒದ್ದಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಅದನ್ನ ಸಮರ್ಪಣಾ ಭಾವದಿಂದ, ಅಂದ್ರೆ ನಾ ಏನು ಮಾಡಿದರೂ ಕೂಡ ಅದರ ಫಲ ಅವನಿಗೆ ಬಿಟ್ಟದ್ದು, ಅವನೇ ಮಾಡಿಸ್ತಿರುವವನು, ಇಲ್ಲಿ ನಾನು ನಿಮಿತ್ತ ಮಾತ್ರ ಅಂದಾಗ ಇಲ್ಲಿ ಕರ್ಮ ಬಂಧನದಿಂದ ಪಾರಾಗುತ್ತೇವೆ. ಹೀಗೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನ ಆರಾಧನೆಯಾಗಿರಬೇಕೆಂಬುದೇ ಈ ಶ್ಲೋಕದ ಅರ್ಥ. ಧನ್ಯವಾದಗಳು ಸಾವಿತ್ರಿಜಿ, ಬಹಳ ಚೆನ್ನಾಗಿ ಹೇಳಿದೀರಾ. ಕುಸುಮಾಜಿ, ಯಾವ ಕೆಲಸ ಮಾಡಿದ್ರು ಭಗವಂತನಿಗೆ ಅರ್ಪಿಸಿ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ದೇನೆ. ಧನ್ಯವಾದಗಳು ಕುಸುಮಾಜಿ. ಇಲ್ಲಿ ನಾವು ಬಸವಣ್ಣನವರ ನುಡಿಗಳನ್ನ ನಾವು ಸ್ಮರಿಸಬಹುದು. ಕಾಯಕವೇ ಕೈಲಾಸ. ಎಲ್ಲ ಜ್ಞಾನಿಗಳು ಹೇಳುವುದು ಒಂದೇ, ನೀನು ಯಾವುದೇ ಒಂದು ಕೆಲಸವನ್ನು ಮಾಡು, ಅದು ದೇವರ ಕೆಲಸ ಅನ್ನೋ ರೀತಿಯಲ್ಲಿ ಮಾಡು. ಈ ಮನಸ್ಸು ಬುದ್ಧಿಗಳನ್ನ ದಾಟಿ ಅವುಗಳನ್ನ ಸಮರ್ಪಣಾ ಭಾವ, ಹೇಗೆ ಇವಾಗ ಸಾವಿತ್ರಿಜಿ ಹೇಳಿದ್ರು ಹಾಗೆ ಆ ಮನಸ್ಸು ಬುದ್ಧಿಗಳು ಇಲ್ಲದಾಗ ಅಲ್ಲಿ ಪ್ರಕಾಶಿಸುವುದು ಭಗವಂತನೇ. ಆಗ ಎಲ್ಲ ಕೆಲಸಗಳು ಭಗವಂತನೇ ಮಾಡಿದ ಹಾಗೆ ಆಗತ್ತೆ. ಆಗ ನಾನು ಅನ್ನೋದು ಏನು ಇಲ್ಲ. ನಾನು ಈಗ ಏನ್ ಅನ್ಕೊಂಡಿದೀನೋ, ಈ ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಂಡಿದೀನೋ ಅದು ಕೆಲಸ ಮಾಡಲ್ಲ. ಅದು ನಾನು ಸುಮ್ನೆ ಕಲ್ಪಿಸಿಕೊಂಡು ನಾನು ಅನ್ನುವುದನ್ನ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಆದ್ರೆ ಅಲ್ಲಿ ನಿಜವಾಗ್ಲೂ ನಡೆಯೋದು ಎಲ್ಲ ಭಗವಂತನಿಂದಲೇ ನಡೆಯೋದು. ಅದನ್ನ ತಿಳ್ಕೊಂಡು ಅದು ಸತ್ಯ, ಆ ಸತ್ಯದಲ್ಲಿ ನಿಂತು ನಾನು ಕೆಲಸ ಮಾಡಿದಾಗ ಅದೆಲ್ಲ ಭಗವಂತನ ಕೆಲಸಗಳೇ ಆಗತ್ತೆ. ಆವಾಗ ಭಗವಂತನನ್ನೇ ಹೊಂದುವೆ. ಈ ಜೀವಿ ಏನು ನಾನು ದೇಹ ಮನಸ್ಸು ಬುದ್ಧಿ ಅನ್ಕೊಂಡಿರುವಂತಹ ಜೀವಿ ಆವಾಗ ಪರಮಾತ್ಮ ಸ್ವರೂಪಿ ನಾನು ಪರಮಾತ್ಮನೇ ಈ ಕೆಲಸವನ್ನು ಮಾಡ್ತಾ ಇರೋದು ಅನ್ನುವ ಒಂದು ಸ್ಥಿರ ಭಾವನೆಯಲ್ಲಿ ಬಂದು ನಿಲ್ತಾನೆ. ಆಗ ಅಲ್ಲೇ ಮುಕ್ತಿ. ಕಾಯಕದಿಂದಲೇನೆ, ಕರ್ತವ್ಯದಿಂದಲೇ, ಕರ್ಮ ಮಾಡತ್ಲೇನೆ ಬಂದು ಆತ್ಮಜ್ಞಾನವನ್ನ ಪಡಿಬಹುದು, ಆತ್ಮಶುದ್ಧಿಯನ್ನು ಪಡೆದು ಮುಕ್ತಿಯನ್ನ ಹೊಂದಬಹುದು ಅನ್ನುವುದು, ಪರಮಾತ್ಮನನ್ನು ಹೊಂದಬಹುದು ಅಂದ್ರೆ ಮುಕ್ತಿಯನ್ನು ಪಡೆಯಬಹುದು.
ಅನ್ನೋದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ನಾವು ಸಂಪೂರ್ಣ ವಿಶ್ಲೇಷಣೆಯನ್ನ ನಾವು ಸರ್ ಮೂಲಕ ತಿಳಿದುಕೊಳ್ಳೋಣ. ಸರ್, ತಾವು ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನಾವು ಒಂದ್ 2-3 ಮುಖ್ಯ ಅಂಶಗಳನ್ನ ಇದ್ರ ಮೂಲಕ ಕಲಿಬಹುದು. ಮೊಟ್ಟ ಮೊದಲನೇದಾಗಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಎಲ್ಲ ಕಾಲದಲ್ಲಿಯೂ ನನ್ನನ್ನೇ ಸ್ಮರಿಸುತ್ತಿರು. ಹ್ಯಾಕ್ ಸಾಧ್ಯ? ಈಗ ನಾವು ಊಟ ಮಾಡ್ತಿರ್ತೀವಿ, ನ್ಯೂಸ್ ಓದ್ತಾ ಇರ್ತೀವಿ, ಯಾರ ಹತ್ರನೂ ಮಾತಾಡ್ತಾ ಇರ್ತೀವಿ, ಮನೆ ಕಸ ಗುಡಿಸ್ತಾ ಇರ್ತೀವಿ. ಹೀಗೆ ನೀವು ನಾನು ನಮ್ಮ ದೈನಂದಿನ ಒಂದು ಆಗು ಹೋಗುಗಳನ್ನ ಗಮನ ಕೊಟ್ರೆ ನೂರಾರು ಕೆಲಸ ಇರುತ್ತೆ, ಹಲವಾರು ಬದಲಾವಣೆಗಳಿರುತ್ತೆ. ಹ್ಯಾಕ್ ಸಾಧ್ಯ ಎಲ್ಲ ಕಾಲದಲ್ಲೂ ನನ್ನನ್ನು ಸ್ಮರಿಸ್ತಾ ಇರು ಅಂತ ಹೇಳ್ತಾ ಇರೋದು? ಸಾಧ್ಯನಾ ಅದು? ಹಾಗಾದ್ರೆ ನಾನು ಮನಸ್ಸಿನಲ್ಲಿ ಆ ದೇವರ ಹೆಸರನ್ನ ಹೇಳ್ಕೊಂಡು ನಾನು ಕೆಲಸ ಮಾಡ್ಬೇಕಾ? ಏನಿದ್ರ ಅರ್ಥ? ಈಗ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಕೆಲಸದಲ್ಲಿ ಗಮನ ಇಟ್ಟು ಮಾಡಬೇಕು ಅಂತ ಎಲ್ರಿಗೂ ಗೊತ್ತು. ಯಾಕಂದ್ರೆ ಈಗ ಉದಾಹರಣೆಗೆ ಅಡುಗೆ ಮಾಡ್ತಾ ಇರ್ತೀವಿ ಅಂತ ಅನ್ಕೊಳ್ಳೋಣ. ಅಡುಗೆ ಏನೋ ನಾವು ಕಟ್ ಮಾಡ್ತಾ ಇರ್ತೀವಿ, ಕ್ಯಾರೆಟೋ ಬೀನ್ಸೋ ಏನೋ. ನಾನು ಆ ಕ್ಯಾರೆಟೋ ಬೀನ್ಸೋ ಕಟ್ ಮಾಡಬೇಕಾದಾಗ ನನ್ನ ಗಮನ ಆ ಕ್ಯಾರೆಟೋ ಬೀನ್ಸ್ ಕಟ್ ಮಾಡೋದ್ರ ಕಡೆ ಇದ್ದು ಸರಿಯಾಗಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನನ್ನ ಮನಸ್ಸು ಎಲ್ಲೋ ಹೋಗಿ ನಾನು ಕ್ಯಾರೆಟು ಬೀನ್ಸು ಕಟ್ ಮಾಡ್ತಾ ಇದ್ರೆ ಕೈ ಕಟ್ಟಾಗೋ ಸಾಧ್ಯತೆ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಆ ಕೆಲಸದಲ್ಲಿ ಗಮನ ಕೊಡಬೇಕು ತಾನೆ. ಹಾಗಾದ್ರೆ ನನ್ನನ್ನು ಸ್ಮರಿಸ್ತಾ ಇರೋ ಎಲ್ಲ ಕಾಲದಲ್ಲೂ ಹ್ಯಾಕ್ ಸಾಧ್ಯ? ಏನ್ ಹೇಳ್ತಾ ಇರ್ಬೋದು ಇಲ್ಲಿ ಶ್ರೀಕೃಷ್ಣ? ಇದನ್ನ ನಾವು 1-2 ಬೇರೆ ಬೇರೆ ರೀತಿನಲ್ಲಿ ನೋಡೋಣ. ಈಗ ಒಂದು ಬಹಳ ಸುಲಭವಾಗಿರೋ ನಮ್ಮ ದೈನಂದಿನ ಉದಾಹರಣೆ. ಈಗ ನಮ್ಮ ಮುಂದೆ ಯಾವುದೋ ಒಂದು ಘಟನೆ ನಡೀತಾ ಇದೆ ಅಂತ ಅನ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಒಂದು ಕತೆ ಗೊತ್ತಿದೆ. ಯಾವುದು? ನಮ್ಮ ಬುದ್ಧ ಮತ್ತೆ ಆನಂದ ಮತ್ತೆ ಒಂದು ಅಜ್ಜಿಯ ಕತೆ. ಒಂದ್ಸರ್ತಿ ಭಿಕ್ಷೆಗೆ ಅಂತ ಬುದ್ಧ ಮತ್ತೆ ಆನಂದ ಹೋಗ್ತಾರಂತೆ. ಅಜ್ಜಿ ಮನೆ ತಟ್ಟುತ್ತಾರಂತೆ. ಆ ಅಜ್ಜಿ ಮನೆ ಬಾಗಿಲು ತೆಗೆದು ಆವತ್ತು ಅಜ್ಜಿಗೆ ಏನೋ ಕೋಪ. ಆ ಕೋಪದ ಭರದಲ್ಲಿ ಆ ಬುದ್ಧ ಮತ್ತೆ ಆನಂದನ್ಗೆ ತುಂಬಾ ಜೋರಾಗಿ ಬೈದು, ನೀವೆಲ್ಲ ಈ ಥರ ಯುವಕರಾಗಿದ್ದೀರಾ, ನೀವು ಕೆಲಸ ಮಾಡೋದು ಬಿಟ್ಟು ಈ ಥರ ಭಿಕ್ಷೆ ಬೇಡ್ತೀರಾ, ಆ ಥರ ಮನಸ್ಸಿಗೆಲ್ಲ ಬರೋದನ್ನೆಲ್ಲ ಶಬ್ದಗಳನ್ನ ಉಪಯೋಗ ಮಾಡಿ ಬೈದು ಕೊನೆಯಲ್ಲಿ ಉಗಿದು ಬಾಗಿಲನ್ನ ತಟ್ಬಿಟ್ರಂತೆ, ಮುಚ್ಚಿಬಿಟ್ರಂತೆ ಆ ಅಜ್ಜಿ. ಅದನ್ನ ನೋಡ್ತಾ ಇದ್ದಾಗ ಆ ಆನಂದನಿಗೆ ಬಹಳ ಕೋಪ. ಅಯ್ಯೋ, ನನ್ನ ಗುರುಗಳು, ಅದು ಬುದ್ಧನಂತ ಒಂದು ಮಹಾನ್ ಗುರುಗಳನ್ನ ಈಕೆ ಈ ರೀತಿ ಬೈತಾ ಇದ್ದಾಳಲ್ಲ, ಆಕೆಗೆ ಯಾರನ್ನ ಬೈತಾ ಇದ್ದೀನಿ ಅಂತನೂ ಗೊತ್ತಿಲ್ಲ, ಆದರೆ ನನ್ನ ಗುರುಗಳ ಹತ್ರ ಸುಮ್ಮನೆ ನಿಂತ್ಕೊಂಡಿದ್ದಾರೆ ಏನು ಆಗದೆ ಇರೋ ಥರ. ಇಷ್ಟೆಲ್ಲ ನಡೀತಾ ಇದ್ರು ಬುದ್ಧ ಶಾಂತವಾಗಿದ್ದಂತೆ. ಆಕೆ ಬೈಯಕ್ ಮುಂಚೆ ಯಾವ ರೀತಿ ಮುಖದಲ್ಲಿ ಶಾಂತತೆ ಇತ್ತು, ಬೈಯೋ ಸಮಯದಲ್ಲೂ ಅದೇ ಶಾಂತತೆ, ಬೈದ ಮೇಲೂ ಅದೇ ಶಾಂತತೆ. ಅಷ್ಟೆಲ್ಲ ಆಗ್ಲಿ, ಮುಖದ ಮೇಲೆ ಥೂ ಅಂತ ಉಗಿದ ಮೇಲೂ ಅದೇ ಶಾಂತತೆ. ಏನೋ ಅದು ಮಳೆ ನೀರು ಅನ್ನೋ ಥರ ಮುಖದ ಮೇಲ್ಗಡೆ ಬಿದ್ದಿದ್ದ ಆ ಒಂದು ಉಗುಳನ್ನ ಒರೆಸ್ಕೊಂಡು ಆರಾಮಾಗಿ ನಡಿಲಿಕ್ಕೆ ಶುರು ಮಾಡದಂತೆ ಬುದ್ಧ. ಇದನ್ನೆಲ್ಲ ನೋಡಿ ಆ ಆನಂದನ್ಗೆ ತಡಿಲಿಕ್ಕಾಗ್ತಾ ಇಲ್ಲ. ಕೋಪ ಕುದಿತಾ ಇದೆ ಮನಸ್ಸಿನಲ್ಲಿ. ಒಂದು ಮರದ ಕೆಳಗಡೆ ಕೂತ್ಕೊಂಡ್ರಂತೆ. ಆಗ ಆನಂದ ಹೋಗಿ ಕೇಳದ್ನಂತೆ, ಅಲ್ಲ ಗುರುಗಳೇ, ಆಕೆ ಅಷ್ಟೆಲ್ಲ ಬೈದ್ಲು, ನಿಮ್ ತಪ್ಪೇನಿತ್ತು? ನೀವು ಒಂದು ಸರ್ತಿನಾದ್ರೂ ಹೇಳ್ಬೇಕಿತ್ತಲ್ವಾ? ಆಕೆ ಎಂತ ತಪ್ಪು ಮಾಡ್ತಾ ಇದ್ಲು, ಅದನ್ನ ನೀವು ಈ ರೀತಿ ಬಿಟ್ಬಿಡದ ಅಂತ ಆನಂದ ಕೇಳದ್ನಂತೆ. ಅದಕ್ಕೆ ಬುದ್ಧ ಹೇಳಿದ್ರಂತೆ, ಅವರು ಭಿಕ್ಷೆಗೆ ತಾನೇ ಹೋಗ್ತಾ ಇರೋದು, ಇಬ್ರು ಕೈನಲ್ಲೂ ಒಂದೊಂದು ಭಿಕ್ಷೆ ಪಾತ್ರೆ ಇತ್ತಂತೆ. ಆ ಆನಂದನ್ಗೆ ಹೇಳಿದ್ರಂತೆ, ಅಯ್ಯ ನಿನ್ ಭಿಕ್ಷೆ ಪಾತ್ರೆ ಆ ಕಡೆ ಇಡಪ್ಪ ಅಂತ ಇಟ್ನಂತೆ. ಆಗ ಬುದ್ಧ ತಮ್ಮ ಕೈಯಲ್ಲಿದ್ದ ಭಿಕ್ಷೆ ಪಾತ್ರೆಯನ್ನ ಆನಂದನ್ ಕೊಟ್ರಂತೆ. ಆತನಿಗೆ ಮನಸ್ಸಿನಲ್ಲಿ ಇನ್ನೂ ಪ್ರಶ್ನೆ ಇದೆ, ಆದ್ರೆ ನನ್ನ ಗುರುಗಳು ಭಿಕ್ಷೆ ಪಾತ್ರೆ ಕೊಡ್ತಾ ಇದಾರಲ್ಲ, ಓ ಇದೇನೋ ಕಾಣಿಕೆ ಅನ್ನೋ ತರ ಬಹಳ ಭಕ್ತಿಯಿಂದ ಸ್ವೀಕಾರ ಮಾಡದಂತೆ. ಆಗ ಬುದ್ಧ ಒಂದು ಪ್ರಶ್ನೆ ಕೇಳಿದ್ರಂತೆ ಆನಂದನ್ಗೆ, ಅಯ್ಯ ಆನಂದ, ಈಗ ನಾನು ಈ ಭಿಕ್ಷೆ ಪಾತ್ರೆ ಕೊಟ್ನಲ್ಲ, ಆ ಕೊಟ್ಟಾಗ ನೀನು
ಅದನ್ನ ಸ್ವೀಕಾರ ಮಾಡಲಿಲ್ಲ ಅಂದಿದ್ರೆ ಅದು ಯಾರ ಹತ್ರ ಉಳಿತಿತ್ತಪ್ಪ? ಆ ಭಿಕ್ಷೆ ಪಾತ್ರೆನ ಕೊಟ್ಟಾಗ ಬುದ್ಧ ಆ ಆನಂದ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಆ ಭಿಕ್ಷೆ ಪಾತ್ರೆ ಯಾರ ಹತ್ರ ಉಳ್ಕೋತಾ ಇತ್ತು? ಬುದ್ಧನ ಹತ್ರ ತಾನೆ. ಆನಂದ ಹೇಳದಂತೆ ನಿಮ್ಮ ಹತ್ರನೇ ಅಂತ. ಅಷ್ಟೇ ಅಪ್ಪ ಆಗಿದ್ದು. ಆ ಅಜ್ಜಿ ಬೈತಾ ಇದ್ರು, ನೀನು ಆ ಬೈಗಳನ್ನೆಲ್ಲ ಸ್ವೀಕಾರ ಮಾಡಿದೆ. ಸ್ವೀಕಾರ ಮಾಡಿದ್ದಕ್ಕೆ ಅದು ಈಗ ನಿನ್ನ ವಸ್ತು ಆಗೋಯ್ತು. ಯಾವುದನ್ನ ನೀನು ಸ್ವೀಕಾರ ಮಾಡ್ತೀಯ ಅದು ನಿನ್ನದಾಗತ್ತೆ. ನಾನು ಆ ಶಬ್ದ, ಆ ಒಂದು ಏನು ಬದಲಾವಣೆ ನಡೀತಾ ಇತ್ತು ಅದು, ಇನ್ನ ಅದಕ್ಕಿಂತ ಮುಖ್ಯವಾಗಿ ಇಷ್ಟೆಲ್ಲ ಒಂದು ಕೋಪದ ಆವೇಶ ಹೊರ ಹೊಮ್ಮಬೇಕು ಅಂತಂದ್ರೆ ಆಕೆಯ ಮನಸ್ಸಿನಲ್ಲಿ ಎಂತಹ ಒಂದು ಅಗ್ನಿಪರ್ವತ ಇರಬಹುದು? ಯಾವ ಕಾರಣಕ್ಕಾಗಿ ಆಕೆಯಲ್ಲಿ ಆ ರೀತಿ ಅಗ್ನಿಪರ್ವತ ಸೃಷ್ಟಿಯಾಗಿದೆ? ಆ ಅಗ್ನಿಪರ್ವತದಿಂದ ಹೇಗೆ ಆಕೆ ಪಾರಾಗಬಹುದು ಅನ್ನೋದನ್ನ ನಾನು ಸುಮ್ಮನೆ ನೋಡ್ತಾ ಇದ್ದೆ ಅಪ್ಪ. ನಾನು ಆಕೆ ಏನ್ ಹೇಳಿದ್ರು ನಾನು ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದ್ರಂತೆ. ಇದು ಕತೆ. ನಿಮಗೆ ನನಗೆ ಏನು ಇದರಿಂದ ಪಾಠ? ಹೀಗೆ ನೀವು ನಾನು ಜೀವನದಲ್ಲಿ ಒಂದು ಯಾವುದೋ ಒಂದು ಸಂದರ್ಭ, ಯಾವುದೋ ಒಂದು ಸನ್ನಿವೇಶ, ಹೀಗೆ ಪ್ರತಿಯೊಂದು ಸಂದರ್ಭ ಸನ್ನಿವೇಶ ಬದಲಾಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ. ಬೇರೆ ಬೇರೆ ಜನ ಇರ್ತಾರೆ, ಬೇರೆ ಬೇರೆ ಅಲ್ಲಿ ಘಟನೆ ನಡೀತಾ ಇರುತ್ತೆ, ಬೇರೆ ಬೇರೆ ಮಾತುಗಳು ಬರ್ತಾ ಇರುತ್ತೆ, ಬೇರೆ 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 ವಿಚಾರ. ಯಾಕೆ? ಈ ಜೀವನ ಅನ್ನೋದು ಸದಾ ಬದಲಾಗ್ತಾ ಇರೋ ಒಂದು ನದಿ. ಈ ಎಲ್ಲ ಬೇರೆ 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 ಬರ್ತಾ ಇದ್ದಾಗ ಯಾವುದನ್ನ ನೀವು ನಾನು ಇದು ನಂದು ಅಂತ ಸ್ವೀಕಾರ ಮಾಡ್ತೀವಿ, ಆಗ ನಿಮಗೆ ನನಗೆ ಅಲ್ಲಿ ಒಂದು ತಾಕ್ಲಾಟ ಆಗೋ ಸಾಧ್ಯತೆ ಇರುತ್ತೆ. ಈಗ ಏನು ಸನ್ನಿವೇಶ ಇದೆ ಅದು ನಮಗೆ ಬೇಕು ಅನ್ನೋ ರೀತಿಯಲ್ಲಿದ್ದಾಗ ನಮಗೆ ಅದು ಮನಸ್ಸಿಗೆ ಸ್ವಲ್ಪ ಹಿತವಾಗಿರುತ್ತೆ. ಈಗ ನನಗೆ ಕಾಫಿ ಕುಡಿಬೇಕಾಗಿರುತ್ತೆ ಅಂತ ಅನ್ಕೊಳ್ಳೋಣ, ಯಾರೋ ಬಂದು ಕಾಫಿ ತಗೊಳ್ಳಿ ಅಂತ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಆ ಸನ್ನಿವೇಶ ನನಗೇನು ಅನ್ಸುತ್ತೆ? ಚೆನ್ನಾಗಿದೆ, ಹಿತವಾಗಿದೆ, ಅದನ್ನು ಸ್ವೀಕಾರ ಮಾಡ್ತೀನಿ. ನನ್ನ ಮನಸ್ಸು ಅವಾಗ ಸ್ವಲ್ಪ ಆರಾಮಾಗಿರುತ್ತೆ. ಈಗ ಅದೇ ನನಗೆ ಕಾಫಿ ಕುಡಿಬೇಕು ಅಂತಿರುತ್ತೆ, ಯಾರೋ ಬಂದ್ಬಿಟ್ಟು ನೀರು ಕೊಡ್ತಾರೆ, ಆಗ ನನ್ನ ಮನಸ್ಸಿನಲ್ಲಿ ಸ್ವಲ್ಪ ತಾಕ್ಲಾಟ ಶುರುವಾಗುತ್ತೆ. ನನಗೆ ಬೇಕಾಗಿದ್ದು ಕಾಫಿ, ಇವ್ರ ಹತ್ರ ನೀರು ಕೊಡ್ತಾ ಇದ್ದಾರೆ. ಆವಾಗ ನಾನು ಮಾತಿಗೆ ಮಾತು ಬೆಳೆಸೋ ಸಾಧ್ಯತೆ ಇರುತ್ತೆ. ಅಂದ್ರೆ ಏನು? ಹೀಗೆ ಜೀವನದಲ್ಲಿ ಬೇರೆ 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 ಸನ್ನಿವೇಶ ಬರ್ತಾ ಇರುತ್ತೆ. ನಾನು ಯಾವಾಗ ಇದು ಬೇಕು ಇದು ಬೇಡ ಅಂತ ಸನ್ನಿವೇಶಗಳನ್ನ ನಾನು ಎರಡು ಬೇರೆ ಬೇರೆ ಮಾಡ್ತೇನಲ್ಲ, ಅದರಲ್ಲಿ ನನ್ನ ಮನಸ್ಸಿನಲ್ಲಿ ತಾಕ್ಲಾಟ ಶುರುವಾಗತ್ತೆ. ಆದರೆ ಈ ಕಥೆನಲ್ಲಿ ಬುದ್ಧ ಯಾವ ರೀತಿ ಕೇವಲ ಒಂದು ಸಾಕ್ಷಿ ರೂಪದಲ್ಲಿ ನಿಂತು ಏನ್ ಬರ್ತಾ ಇತ್ತು ಅದನ್ನ ನೋಡ್ತಾ ಇದ್ರು, ಆ ರೀತಿ ನೀವು ನಾನು ಸಹ ನಮ್ಮ ಜೀವನದ ಪ್ರತಿಯೊಂದು ಬದಲಾವಣೆನ ಸಾಕ್ಷಿ ರೂಪದಲ್ಲಿ ನೋಡ್ಬೋದು. ಏನು ಸಾಕ್ಷಿ ರೂಪದಲ್ಲಿ ನೋಡೋದು ಅಂತಂದ್ರೆ, ಇದು ಒಂದು ಬದಲಾಗ್ತಾ ಇರೋ ಚಿತ್ರ. ನಾನು ಆ ಚಿತ್ರವನ್ನ ನೋಡೋ ಒಂದು ನೋಟಗಾರ, ಸಾಕ್ಷಿ. ಆ ಚಿತ್ರ ಬದಲಾಗತ್ತೆ, ಆದರೆ ನೋಡ್ತಾ ಇರೋ ನಾನು ಬದಲಾಗ್ತಾ ಇಲ್ಲ. ನಾನು ಕೇವಲ ಅದನ್ನು ನೋಡೋ ಒಂದು ಸಾಕ್ಷಿ, ವಿಟ್ನೆಸ್, ನೋಟಗಾರ ಅನ್ನೋ ಒಂದು ಸತ್ಯದ ಸ್ಥಿರತೆಯಲ್ಲಿ ನಾನು ಯಾವಾಗ ಅದನ್ನು ನೋಡ್ಲಿಕ್ಕೆ ಕಲ್ತ್ಕೊಳ್ತೇನೆ, ಆಗ ಅಲ್ಲಿ ಇದು ಬೇಕು ಇದು ಬೇಡ ಅನ್ನೋ ಈ ಒಂದು ಮನಸ್ಸಿನ ಒಂದು ಕಾರ್ಯ ಇರುತ್ತಲ್ಲ, ಮನಸ್ಸಿನಲ್ಲಿ ನಮ್ಮ ಬುದ್ಧಿ ಅಂತ ಏನಿದೆ ಅದು ಯಾವಾಗಲೂ ಇದು ಬೇಕು ಇದು ಬೇಡ, ಇದು ಒಳ್ಳೆಯದು ಇದು ಕೆಟ್ಟದು, ಇದು ನಂದು ಇದು ನಿಮ್ದು, ಈ ರೀತಿ ಏನೆಲ್ಲ ಸನ್ನಿವೇಶ ನಡೀತಾ ಇರುತ್ತೆ ಅದನ್ನ ಎರಡು ಭಾಗ ಮಾಡಿಬಿಡುತ್ತೆ. ಆ ಸನ್ನಿವೇಶದಲ್ಲಿ ಎರಡು ಭಾಗ ಇರಲ್ಲ. ಈಗ ಅದೇ ಅಜ್ಜಿ, ಅದೇ ಬೈಗುಳ, ಅದೇ ಸನ್ನಿವೇಶ. ಆನಂದನ ಮನಸ್ಸಿನಲ್ಲಿ ಕೋಪ, ಬುದ್ಧ ಶಾಂತ.
ಅಂದ್ರೆ ಏನು ಅರ್ಥಕೊಳ್ಬೋದು? ಸನ್ನಿವೇಶ. ಸನ್ನಿವೇಶ ಅಂತಂದ್ರೆ ಏನು? ಈಗ ಸನ್ನಿವೇಶ ಅನ್ನೋದನ್ನ ನಾವು ಯಾವ ರೀತಿ ನಮ್ಮ ಗಮನಕ್ಕೆ ಬರುತ್ತೆ? 5 ಇಂದ್ರಿಯಗಳಿಂದ ತಾನೇ. ಏನೋ ಒಂದು ಕಣ್ಣಲ್ಲಿ ದೃಶ್ಯ ಕಾಣುತ್ತೆ, ಕಿವಿಯಲ್ಲಿ ಏನೋ ಒಂದು ಶಬ್ದ ಕೇಳುತ್ತೆ, ಮೂಗ್ನಲ್ಲಿ ಏನೋ ಒಂದು ವಾಸನೆ ಬರುತ್ತೆ, ನಾಲ್ಗೆ ಮೇಲ್ಗಡೆ ಏನೋ ಒಂದು ರುಚಿ ಬರುತ್ತೆ, ಇನ್ನು ಚರ್ಮದಿಂದ ಸ್ಪರ್ಶ ಬರುತ್ತೆ. ಈ 5 ನಮ್ಮ ಒಳ ಮನಸ್ಸಿಗೆ ಬರುತ್ತೆ. ಅಲ್ಲಿ ಅದರ ಮಿಶ್ರಣ, ಅದೇ ಚಿತ್ರ ನಿಮಗೆ ನನಗೆ ಕಾಣಿಸೋದು. ಅದೇ ತಾನೇ ನಡೀತಾ ಇರೋದು ಜೀವನದಲ್ಲಿ ಪ್ರತಿ ಕ್ಷಣ. ಈ ಒಂದು ಚಿತ್ರ ಏನು, ಈ ಮಿಶ್ರಣ ಏನು ನಮ್ಮ ಮನಸ್ಸಿಗೆ ಬರ್ತಾ ಇದೆ, ಅದನ್ನ ನಾನು ಬೇಕು ಬೇಡ, ನನಗೆ ಹಿತ ನನಗೆ ಅಹಿತ, ಇದು ನನಗೆ ಇಷ್ಟ ಇದು ನನಗೆ ಇಷ್ಟ ಇಲ್ಲ ಅಂತ ನಾನು ಯಾವಾಗ ಅದನ್ನ 2 ಭಾಗ ಮಾಡಿಬಿಡ್ತೇವೆ, ಆಗ್ಲೇ ನಿಮಗೆ ನನಗೆ ಜೀವನದಲ್ಲಿ ಎಲ್ಲ ಕಾಟ ಸ್ವಾಮಿ. ಆ ಕಾಟದಿಂದ ಪಾರಾಗ್ಲಿಕ್ಕೆ ಇಲ್ಲಿ ಯಾವಾಗ ನಾನು ಏನ್ ಚಿತ್ರ ಬರ್ತಾ ಇದೆ ಅದನ್ನ ಹೇಗಿದೆ ಹಾಗೆ ಸ್ವೀಕಾರ ಮಾಡೋದಕ್ಕೆ ಕಲ್ತ್ಕೊಳ್ತೇನೆ, ಇದು ನಿಜವಾದ ಸ್ಮರಣೆ. ಯಾಕೆ? ಈ ಸ್ಮರಣೆನಲ್ಲಿ ನಿಮ್ಮ ಸತ್ಯ ಸ್ವರೂಪದಲ್ಲಿ ನೀವಿರ್ತೀರ. ಏನಂಗಂದ್ರೆ ಅರ್ಥ? ನಿಮ್ಮ ಸ್ವರೂಪ ಏನು? ನಿಮ್ಮ ಸ್ವರೂಪ ಸದಾಕಾಲ ಶಾಂತ ಸ್ವರೂಪ. ನಿಮ್ಮ ಸ್ವರೂಪದಲ್ಲಿ ಏನು ಏರುಪೇರಿಲ್ಲ. ಆದರೆ ಯಾವಾಗ ನೀವು ಈ ಚಿತ್ರ ಬರುತ್ತಲ್ಲ, ಪ್ರಪಂಚದ ಚಿತ್ರ, ಅದನ್ನ ಬೇಕು ಬೇಡ ಅನ್ನೋ ಒಂದು ವಿಶ್ಲೇಷಣೆಗೆ ನೀವು ಯಾವಾಗ ನಿಮ್ಮ ಮನಸ್ಸನ್ನ ಹೋಗೊಡ್ತೀರಾ, ಅಲ್ಲಿ ಈ ಒಂದು ಶಾಂತತೆಗೆ ಭಂಗ. ಹಾಗಾಗಿ ನನ್ನನ್ನೇ ಸ್ಮರಿಸುತ್ತಿರು. ಏನಂಗಂದ್ರೆ ಅರ್ಥ? ನಾನು ಈ ಪರಮಾತ್ಮನ ಅರಿವಿನ ಒಂದು ರೂಪ. ಆ ಪರಮಾತ್ಮನ ಅರಿವೇ ನಾನು. ಆ ಅರಿವಿಗೆ ಬದಲಾವಣೆ ಇಲ್ಲ. ಏನೆಲ್ಲ ಚಿತ್ರ ಬರ್ತಾ ಇದೆ ಹೋಗ್ತಾ ಇದೆ, ಅದರಿಂದ ನನಗೆ ಏನು ಭಂಗ ಆಗ್ತಾ ಇಲ್ಲ. ಚಿತ್ರ ಬರೋದು ಹೋಗೋದು ಅದು ಪ್ರಪಂಚದ ಒಂದು ಗುಣಧರ್ಮ. ನನ್ನ ಗುಣಧರ್ಮ ಏನು? ಆ ಬಂದು ಹೋಗ್ತಾ ಇರೋ ಆಗು ಹೋಗುಗಳನ್ನ ಕೇವಲ ಸಾಕ್ಷಿಯಾಗಿ ನೋಡೋದು ನನ್ನ ಗುಣಧರ್ಮ. ಆ ಏನ್ ಬರ್ತಾ ಇದೆ ವಾಸನೆ, ಏನ್ ಬರ್ತಾ ಇದೆ ಶಬ್ದ, ಅದರಿಂದ ನನಗೇನು ಹಾನಿ ಇಲ್ಲ. ಇದನ್ನ ಅರಿತು ಈ ಸ್ಥಿರತೆನಲ್ಲಿ ಯಾವಾಗ ನಾನು ನೋಡ್ತೇನೆ ಏನ್ ಬರ್ತಾ ಇದೆ ಹೋಗ್ತಾ ಇದೆ ಅದನ್ನ, ಅದು ನಿಜವಾದ ಸ್ಮರಣೆ. ಯಾವಾಗ ಮನಸ್ಸಿನಲ್ಲಿ ಆ ರೀತಿ ಒಂದು ಸ್ಥಿರವಾಗಿ ಬಂದು ಹೋಗೋದನ್ನ ನೋಡ್ಲಿಕ್ಕೆ ನನಗೆ ಆಗತ್ತೆ, ಅದ್ರ ಜೊತೆಗೆ ನಾನು ಸೇರ್ಕೊಂಡು ಅಯ್ಯೋ ನನಗಿದ್ ಬೇಕು ಬೇಡ ಅನ್ನೋ ಎರಡನ್ನೂ ಬಿಟ್ಟು ನಾನು ಸುಮ್ಮನೆ ನೋಡ್ಲಿಕ್ಕೆ ಕಲ್ತ್ಕೊಳ್ತೇನೆ, ಆಗ ಯಾವ ರೀತಿಯಲ್ಲಿ ನಾನು ಮುಂದಿನ ಹೆಜ್ಜೆ ಈ ಮನಸ್ಸಿಗೆ ನಾನು ನಿರ್ದೇಶನ ಮಾಡಲಿ ಅನ್ನೋ ಶಕ್ತಿ ಸಹ ತಾನೇ ತಾನಾಗಿರುತ್ತೆ. ನೀವೇ ನೋಡಿದ್ದೀರಾ ನಿಮ್ಮ ಜೀವನದಲ್ಲಿ, ಯಾವಾಗ ನೀವು ಶಾಂತವಾಗಿ ಒಂದು ಏನು ಬದಲಾವಣೆ ಆಗ್ತಾ ಇದೆ ಅದನ್ನು ನೋಡ್ತಿರ್ತೀರಾ, ಆಗ ನಿಮ್ಮ ಮನಸ್ಸಿನಲ್ಲಿ ಮುಂದಿನ ಹೆಜ್ಜೆ ಹೇಗೆ ಅನ್ನೋ ತಾನೇ ತಾನಾಗಿ ಉಂಟಾಗತ್ತೆ. ಈಗ ಅದೇ ಮನಸ್ಸಿನಲ್ಲಿ ನೀವು ಗಲಿಬಿಲಿಯಾಗಿದ್ರೆ, ಇದು ಯಾಕೆ ಬಂತು, ಇದು ಯಾಕೆ ಈ ಥರ ಆಯಿತು, ಇದು ಬರಬಾರ್ದಿತ್ತು ಅನ್ನೋ ಜಟಾಪಟಿ ಯಾವಾಗ ನಡೀತಾ ಇರತ್ತೆ, ಆಗ ಆ ಒಂದು ಮುಂದಿನ ಹೆಜ್ಜೆ ತಗೊಳ್ಳಿಕ್ಕೆ ಬಹಳ ಕಷ್ಟ ಆಗತ್ತೆ. ಅದನ್ನೇ ಒಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ನಲ್ಲಿ. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದ್ರೇನು? ಒಂದು ಇನ್ನೊಂದ್ರ ಮೇಲೆ ಯಾವ ರೀತಿ ಪರಿಣಾಮ. ಮನಸ್ಸು ಗಲಿಬಿಲಿಯಾಗಿದ್ದಾಗ ಯಾರೋ ಒಬ್ರು ಸುಮ್ಮನೆ ಬಂದು ಹೇಗಿದ್ದೀರಾ ಅಂತ ಕೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಅವರು ನನ್ನನ್ನು ಏನೋ ಕಾಟ ಕೊಡ್ಲಿಕ್ಕೆ ಈ ಥರ ಕೇಳ್ತಿದ್ದಾರೆ ಅಂತ ಒಂದು ವಿಚಾರ ಬರುತ್ತೆ ಮನಸ್ಸಿಗೆ. ಆಗ ಯಾವ ರೀತಿ ನಾವು ಮಾತಾಡ್ತೇವೆ, ನೀವು ಇದೇನೆ ಯಾವಾಗಲೂ ಅಂದ್ರೆ ಏನಾಯ್ತು, ಅವ್ರು ಸುಮ್ಮನೆ ಒಂದು ನಿಮ್ಮನ್ನ ಸೌಹಾರ್ದದಿಂದ ಹೇಗಿದ್ದೀರಾ ಅಂತ ಕೇಳಿರ್ಬೋದು, ಆದರೆ ನನ್ನ ಮನಸ್ಸು ಅದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತು, ಇವ್ರು ನನಗೆ ಕಾಟ ಕೊಡ್ತಾ ಇದ್ದಾರೆ. ಆಗ ನಾನು ಸ್ವಲ್ಪ ಕಠೋರವಾಗಿ ಮಾತಾಡ್ತೇನೆ. ನನ್ನ ಕಠೋರವಾಗಿ ಮಾತಾಡೋದ್ರಿಂದ ಅವ್ರ ಮನಸ್ಸಿನಲ್ಲಿ
ಇನ್ನೊಂದು ಪರಿಣಾಮ. ಅದರಿಂದ ಅವರು ಕಠೋರವಾಗಿ ನನ್ನ ಹತ್ರ ಮಾತಾಡ್ತಾರೆ. ಅಥವಾ ನನ್ನ ಹತ್ರ ಮಾತಾಡ್ಲಿಲ್ಲ ಅಂತಂದ್ರೆ ಇನ್ನೊಬ್ಬರ ಮೇಲೆ ಹೋಗಿ ಆ ಕಠೋರತೆನ ತೋರಿಸ್ತಾರೆ. ಹೀಗೆ ಈ ಕಠೋರತೆ, ಈಗ ಆ ಕಥೆನಲ್ಲಿ ನೋಡಿದ್ರಿ, ಆ ಅಜ್ಜಿ ಆ ಒಂದು ಕೋಪದಿಂದ ಮಾತಾಡಬೇಕು ಅಂತಂದ್ರೆ ಏನೋ ಅಹಿತಕರವಾದ ಘಟನೆ ನಡೆದಿರ್ಬೇಕಲ್ವಾ? ಆ ಘಟನೆ ಇಲ್ಲಿ ಅಗ್ನಿಪರ್ವತವಾಗಿ ಹೊರಬರ್ತಾ ಇದೆ. ಹೌದ್ ತಾನೆ? ಹೀಗೆ ತಾನೇ ನಿಮ್ಮ ನನ್ನ ಜೀವನದಲ್ಲಿ ನಡೆಯೋದು. ಯಾರೋ ಕೋಪ ಇನ್ಯಾರೋ ಮೇಲೆ, ಜೀವನದಲ್ಲಿ ಬೇಜಾರು ಎಲ್ಲೋ ಬೇರೆ ಕಡೆಯಿಂದ ಅದನ್ನು ತೋರಿಸೋ ಜಾಗ ಬೇರೆ ಕಡೆ. ಹೀಗೆ ನನ್ನ ಮನಸ್ಸಿನ ಒಂದು ಭಾವನೆಗಳನ್ನ ನಾನು ಯಾವಾಗ ಪ್ರಪಂಚದಲ್ಲಿ ಹೊರಹಾಕ್ತೇನೆ ಅದು ಅಲೆಗಳಾಗಿ ಸಂಚಾರ ಮಾಡುತ್ತೆ ಅಲ್ವಾ? ಅದೇ ಮನಸ್ಸಿನಲ್ಲಿ ಆ ಬುದ್ಧನ ಥರ ನಾನು ಯಾವಾಗ ಶಾಂತವಾಗಿರೋದನ್ನ ನಾನು ಅಭ್ಯಾಸ ಮಾಡ್ಕೊಳ್ತೇನೆ, ಅಲ್ಲಿ ಅವಾಗ ಮುಂದಿನ ಹೆಜ್ಜೆ ಏನ್ ತಗೊಳ್ಬೇಕು ಅನ್ನೋ ತಾನೇ ತಾನಾಗಿ ಪ್ರಕಾಶಮಾನವಾಗಿ ಬರುತ್ತೆ. ಆ ಅಜ್ಜಿ ಬೈದಾಗ ಆ ಅಜ್ಜಿಗೆ ನಾನು ತಿರುಗಿ ವಾಪಸ್ ಮಾತಾಡ್ಬೇಕಾ, ಅಥವಾ ಇವಾಗ ಸುಮ್ಮನೆ ಸಮಾಧಾನದಿಂದ ಇರಬೇಕಾ, ಆ ಅಜ್ಜಿಗೆ ಒಳ್ಳೇದಾಗ್ಲಿ ಅಂತ ನಾನೊಂದು ಪ್ರಾರ್ಥನೆಯನ್ನ ಮಾಡಬೇಕಾ, ಏನ್ ಮಾಡಬೇಕು, ಯಾವ ರೀತಿ ನಾನು ಈ ಒಂದು ಸಂದರ್ಭವನ್ನ ನಾನು ಮುಂದಿನ ಹೆಜ್ಜೆ ತಗೊಳ್ಳಿ ಅನ್ನೋ ಒಂದು ನಿರ್ದಿಷ್ಟತೆ ತಾನೇ ತಾನಾಗಿ ಆ ಥರ ಮನಸ್ಸಿನಲ್ಲಿ ಬರುತ್ತೆ. ಅದನ್ನೇ ಬುದ್ಧ ಮಾಡಿದ್ದಲ್ಲಿ. ಆ ಘಟನೆಯಿಂದ ಏನು ಒಂದು ಕಿಂಚಿತ್ತೂ ವಿಚಲಿತ ಆಗ್ಲಿಲ್ಲ ಆತ. ಮುಂದಿನ ಹೆಜ್ಜೆ ಯಾಕೆ ತಗೊಳ್ಬೇಕು ಅನ್ನೋ ನಿರ್ದಿಷ್ಟತೆ. ಹೀಗೆ ಯಾವ ಮನಸ್ಸಿನಲ್ಲಿ ನಾನು ಈ ಸಾಕ್ಷಿ ರೂಪದಲ್ಲಿರೋದನ್ನ ನಾನು ಕಲ್ತ್ಕೊಳ್ತೇನೆ, ನನ್ನ ಸತ್ಯ ಸ್ವರೂಪದಲ್ಲಿ ನಾನು ಸ್ಥಿರವಾಗಿರೋದನ್ನ ಕಲ್ತ್ಕೊಳ್ತೇನೆ, ಅಂತಹ ಮನಸ್ಸಿನಲ್ಲಿ ತಾನೇ ತಾನಾಗಿ ಯಾವ ರೀತಿ ಕರ್ತವ್ಯಗಳನ್ನ ಮಾಡಲಿ, ಯಾವ ರೀತಿಯ ಕರ್ತವ್ಯಗಳಿಂದ ಇನ್ನೊಬ್ಬರಿಗೆ ಹಿತ ಅನ್ನೋ ಬುದ್ಧಿ ತಾನೇ ತಾನಾಗಿ ಬರುತ್ತೆ. ಎಲ್ಲಿ ನನ್ನ ಪ್ರತಿಯೊಂದು ಕರ್ತವ್ಯ ಇನ್ನೊಬ್ಬರ ಹಿತ ಅನ್ನೋ ದಿಕ್ಕಿನಲ್ಲಿರುತ್ತೆ, ಅಲ್ಲಿ ನನ್ನ ಮನಸ್ಸಿನಲ್ಲಿ ಕಳವಳ ಇರಲ್ಲ. ಆಗ ನನ್ನ ಮನಸ್ಸು ಯಾವ ರೀತಿ ಇರುತ್ತೆ? ಶಾಂತವಾಗಿರುತ್ತೆ. ಶಾಂತತೆ ಅಂದ್ರೇನು? ನಾವು ಭಗವಂತನ ಏನಂತ ಕರಿತೀವಿ? ಶಾಂತ ಸ್ವರೂಪ ಅಂತ ಕರಿತೀವಿ. ಹೀಗೆ ಯಾವುದನ್ನ ನಾವು ಭಗವಂತ, ಯಾವುದನ್ನ ನಾವು ಪರಮಾತ್ಮ ಅಂತ ಕರಿತೀವಿ, ಆತನ ಎಲ್ಲ ದಿವ್ಯ ಗುಣಗಳು ಏನು? ಸಾಕ್ಷಿ ರೂಪದಲ್ಲಿರೋದು, ಸದಾ ಆನಂದದಲ್ಲಿರೋದು, ಸಂತೋಷದಲ್ಲಿರೋದು, ಚೈತನ್ಯ ರೂಪದಲ್ಲಿರೋದು, ಇದೆಲ್ಲ ತಾನೇ ತಾನಾಗಿ ಆಗ ನಿಮ್ಮಲ್ಲಿ ನನ್ನಲ್ಲಿ ಪ್ರಕಾಶಮಾನವಾಗಿ ಬರುತ್ತೆ. ಅದನ್ನೇ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ನನಗೆ ಮನಸ್ಸು ಬುದ್ಧಿಗಳನ್ನು ಸಮರ್ಪಿಸಿ. ಅಂದ್ರೇನು? ನಾನು ಮಾಡ್ತಾ ಇರೋ ಪ್ರತಿಯೊಂದನು ಸೇವೆ ಅನ್ನೋ ಒಂದು ಧರ್ಮಬದ್ಧ ನಡವಳಿಕೆಯಲ್ಲಿ ನಾನು ಮಾಡಿದಾಗ ತಾನೇ ತಾನಾಗಿ ಅದರ ಫಲಿತಾಂಶ ಏನು? ಶಾಂತತೆ. ನನ್ನನ್ನೇ ಹೊಂದುವೆ. ನನ್ನನ್ನೇ ಹೊಂದುವೆ ಅಂತಂದ್ರೆ ಏನರ್ಥ ಇಲ್ಲಿ? ನಾನೇನೋ ಹೋಗಿ ಒಂದು ಶ್ರೀಕೃಷ್ಣನಲ್ಲಿ ಯಾರೋ ಒಬ್ಬರು ಇದ್ದಾರೆ, ಶ್ರೀಕೃಷ್ಣ ಅವ್ರ ಹತ್ರ ನಾನು ಸೇರ್ಕೊಂಡು ಬಿಡ್ತೇನೆ ಅಂತ ಅರ್ಥ ಅಲ್ಲ. ನನ್ನ ಮನಸ್ಸಿನಲ್ಲಿ ಏನು ಪರಿಣಾಮ? ಎಲ್ಲಿ ಸೇವೆ, ಎಲ್ಲಿ ಸಾಕ್ಷಿ ರೂಪ, ಇದನ್ನೆಲ್ಲ ನಾನು ಅಭ್ಯಾಸ ಮಾಡಿ ನಾನು ಕರ್ತವ್ಯ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಏನು ಪರಿಣಾಮ? ಶಾಂತತೆ, ಆನಂದ. ಇದೇ ತಾನೇ ಪರಮಾತ್ಮ ಅಂತ ಹೇಳೋದು ನಾವು. ನಿಮ್ಗೆ ನನಗೆ ಏನ್ ಬೇಕು ಜೀವನದಲ್ಲಿ? ಇಷ್ಟೇ ತಾನೇ ಬೇಕಾಗಿರೋದು. ಇದರಲ್ಲಿ ಸಂಶಯವಿಲ್ಲ. ಹ್ಯಾವ್ ನೋ ಡೌಟ್. ಯಾಕೆ? ನಿಮ್ಮ ಸ್ವರೂಪನೇ ಈ ಎಲ್ಲ ದಿವ್ಯ ಗುಣಗಳ ಒಂದು ಆಗರ. ಈ ಎಲ್ಲ ದಿವ್ಯ ಗುಣಗಳು ನಿಮ್ಮಲ್ಲೇ ಇರೋದು, ನೀವೇ ಅದರ ಮೂಲ. ಇದನ್ನ ಅರಿತು ನಾವು ಕಾರ್ಯೋನ್ಮುಖರಾಗಬೇಕು ಜೀವನದಲ್ಲಿ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದೀರ. ಅದರ ಒಳ ನೋಟನೇ ಬಹಳ ಚೆನ್ನಾಗಿದೆ. ಧನ್ಯವಾದಗಳು. ಆಗ್ಲಿ. ಯಾರೆಲ್ಲಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಬೇರೆ ಏನಾದ್ರೂ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ?
ಇಲ್ಲ ಸರ್. ಆಗ್ಲಿ ಅಮ್ಮ. ಏನು ಇಲ್ಲ ಅಂದ್ರೆ ನಾವು ಇದನ್ನ ನಿಲ್ಸೋಣ ಪದ್ಮಮ್ಮ. ಸರ್. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.